ನಿಮ್ಮನ್ನು ನೀವೆಷ್ಟು ಪ್ರೀತಿಸ್ತಾ ಇದ್ದೀರಿ? ನಿಮ್ಮ ಬಗೆಗೆ ನಿಮಗೆಷ್ಟು ಕಾಳಜಿ ಇದೆ? ನಿಮ್ಮ ದೇಹದ ಬಗ್ಗೆ, ಮನಸ್ಸಿನ ಬಗ್ಗೆ, ಆತ್ಮದ ಬಗ್ಗೆ ಆನಂದದಿಂದಿರಲು ಯಾವಾಗಾದರೂ ಏನಾದರೂ ಪ್ರಯತ್ನ ಮಾಡಿದ್ದೀರಾ? ನೀವು ಬಾಲ್ಯದಲ್ಲಿ ಕಂಡ ಕನಸುಗಳು ಸದ್ಯದ ಪರಿಸ್ಥಿತಿಯಲ್ಲಿ ಹೇಗಿದೆ? ಚಿಕ್ಕ ಹುಡುಗಿಲಿ ನಾನು ಹಿಂಗಾಗ್ತೀನಿ ಅಂತ ಅಂದಿರ್ತೀವಲ್ಲ, ಅದೇನಾಗಿದೆ? ಆಗಿದೆಯಾ ಅದು? ಯಾವುದೆಲ್ಲ ನನಸಾಗಿದೆ? ಯಾವುದಾದ್ರೂ ಆಗಿದೆಯಾ? ಯಾವುದೆಲ್ಲ ಇನ್ನೂ ಪೆಂಡಿಂಗ್ ಲಿಸ್ಟಲ್ಲಿ? ಲವ್ ಬ್ರೇಕಪ್ ಆದಾಗ ಇಮ್ಮಿಡಿಯೇಟಾಗಿ ಅವ್ರನ್ನ ಮೀಟ್ ಮಾಡಿದ್ರೆ ಫುಲ್ಲು ಡಿಪ್ರೆಷನಲ್ಲಿರ್ತಾರೆ. ಇನ್ನು ಸ್ವಲ್ಪ ದಿನ ಹೋಗ್ತಾ ಹೋಗ್ತಾ ಅವ್ರ ಮೇಲೆ ದ್ವೇಷ ಕ್ರಿಯೇಟ್ ಆಗಿರುತ್ತೆ, ಲವರ್ ಮೇಲೆ. ಇನ್ನೊಂದು ಸ್ವಲ್ಪ ಹೋಗ್ತಾ ಹೋಗ್ತಾ ನಾನೇ ಸರಿ ಇಲ್ಲ, ಹೋಗಿ ಹೋಗಿ ಅವಳನ್ನ ನಂಬಿದೆ ಅಂತಾರೆ. ಇನ್ನೊಂದು ಸ್ವಲ್ಪ ಹೋಗ್ತಾ ಹೋಗ್ತಾ ಅವಳು ಸರಿ ಇಲ್ಲ, ಸದ್ಯ ಒಳ್ಳೇದಾಯಿತು ಅವಳು ಸಿಗದೆ ಇರೋದು ಅಂತಾರೆ. ಹೀಗೆ ಅದೆಲ್ಲ ಎಮೋಷನ್ಸ್ ಆಟ ಆಡಿಸ್ತಾ ಇರುತ್ತೆ. ಆ್ಯಂಡ್ ಜೋಗತಿ ಮಂಜಮ್ಮ ಅವರ ಹೆಸರು ಈ ಬುಕ್ಕಲ್ಲಿ ನೋಡಿ ನಂಗೆ ಬಹಳ ಖುಷಿ ಆಯಿತು. ಯಾಕಂದರೆ ನನಗೆ ತುಂಬ 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 ಆಪ್ತರವರು. ನೈಟ್ ಎಷ್ಟು ಗಂಟೆಗೆ ಮೆಸೇಜ್ ಮಾಡಿದ್ರು ಅವ್ರು ಎದ್ದಿದ್ರೆ ನಂಗೆ ರಿಪ್ಲೈ ಮಾಡ್ತಾರೆ. ಆ್ಯಂಡ್ ನಾನು ಅವ್ರ ಜೊತೆ ಒಂಥರ ಲೈಕ್ ಮಗು ಥರನೇ ಆಡ್ತಿರ್ತೀನಿ. ಅಮ್ಮ ಫ್ರೀ ಇದ್ದೀರಾ ಅಂತ ನಾನೇನಾದ್ರು ಮೆಸೇಜ್ ಕಳಿಸಿದ್ರೆ, ಹೇಳಮ್ಮ ನೀನು ಹೇಳಿದ್ರೆ ಫ್ರೀ ಮಾಡ್ಕೋತೀನಿ ಅಂತಾರೆ. ಆ್ಯಂಡ್ ನಾನು ಅವ್ರಿಗೆ ರೇಗಿಸ್ತಾ ಇರ್ತೀನಿ ತುಂಬ. ಅಂದರೆ ನಾನು ಬಳ್ಳಾರಿಗೆ ಹೋದರೆ ಅವ್ರ ಮನೇಲೇ ಉಳ್ಕೊಳ್ತಾ ಇದ್ದಿದ್ದು, ಅವ್ರು ನನಗೆ ಕೈ ತುತ್ತು ಹಾಕಿದ್ದಾರೆ. ಆಗೆಲ್ಲ ನಾನು ಅವ್ರ ಬಗ್ಗೆ ನಮಸ್ತೆ. ಸುಪ್ತ ಮನಸ್ಸಿನ ರಹಸ್ಯ, ಸಮೃದ್ಧ ಬದುಕಿನ ಕೀಲಿಕೈ ಅಲ್ವಾ? ಸಮೃದ್ಧ ಬದುಕಿನ ಕೀಲಿಕೈಯೇ. ಆ್ಯಂಡ್ ಬರೆದಿರೋದು ಡಾಕ್ಟರ್ ದೀಕ್ಷಿತಾ ವಾರ್ಕಾಡಿ ಅವರು. ನಿನ್ನೆ ಮೊನ್ನೆಯಿಂದ ನಾವು ಓದ್ತಾ ಇದ್ದಂತಹ ಚಾಪ್ಟರು ಶೋಷಣೆಗೆ ಒಳಗಾದ ಭಾವ ಕಾಡುತ್ತಿದೆಯೇ, ಅದರಲ್ಲಿ ಇವತ್ತು ಕೊನೆಯ ಭಾಗವನ್ನು ನಾವು ಓದ್ತಾ ಇದ್ದೀವಿ. ಆರೋಗ್ಯದಲ್ಲಿ, ಹಣಕಾಸಿನಲ್ಲಿ, ಸಂಬಂಧದಲ್ಲಿ ಹೇಗೆ ಎಫೆಕ್ಟ್ ಆಗುತ್ತೆ ಈ ಒಂದು ವಿಕ್ಟಿಮ್ಹುಡ್ ಮೈಂಡ್ಸೆಟ್, ನೆಗೆಟಿವ್ ಎಮೋಷನ್ಸ್ ಅನ್ನೋದನ್ನು ನೋಡಿದ್ವಿ. ಅಂದರೆ ಆ ಲೋ ಫ್ರೀಕ್ವೆನ್ಸಿಯಿಂದ ನಾವು ಹೈ ಫ್ರೀಕ್ವೆನ್ಸಿ ಲೈಫ್ನ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನೋದನ್ನು ನೋಡಿದ್ವಿ. ಈಗ ಈ ಫ್ರೀಕ್ವೆನ್ಸಿ ಅಂದರೆ ಹೈ ಫ್ರೀಕ್ವೆನ್ಸಿಗೆ ಹೋಗೋದಕ್ಕೆ, ಪಾಸಿಟಿವ್ ಎಮೋಷನ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಏನು ಮಾಡಬೇಕು ಅಂತ ಬ್ಯೂಟಿಫುಲ್ಲಾಗಿ ಕೊಟ್ಟಿದ್ದಾರೆ. ಎಂಜಾಯ್ ಮಾಡೋಣ ಇದನ್ನು, ಓಕೆ? ಆ್ಯಂಡ್ ನೋಡಿ ನೀವು ಹೈ ಫ್ರೀಕ್ವೆನ್ಸಿ ಹೇಗೆ ಕ್ರಿಯೇಟ್ ಮಾಡ್ಕೋಬೋದು. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಸ್ಕೂಲಲ್ಲಿ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ದಿನ ಬೆಳಗ್ಗೆ ಕ್ಲಾಸ್ ಶುರು ಆಗೋಕ್ಕೆ ಮುಂಚೆ, ಕ್ಲಾಸ್ ಮುಗಿದ ಮೇಲೆ ಎಲ್ಲವೂ ಮಾಡ್ತಾ ಇದ್ದಾರೆ. ಅದೇನು ಅಂತ ಆಮೇಲೆ ನಾನು ಹೇಳ್ತೀನಿ. ಈ ನಾವು ನಿನ್ನೆ ಎಪಿಸೋಡಲ್ಲಿ ನೋಡಿದ್ವಿ ಅಲ್ಲ, ನಮಗೆ ಮೋಸ ಮಾಡಿದ್ದಾರೆ, ನಮಗೆ ದುಡ್ಡಲ್ಲಿ ಮೋಸ ಮಾಡಿದ್ದಾರೆ, ನಮಗೆ ಆರೋಗ್ಯದಲ್ಲಿ ಹಾಗಾಗಿದೆ ಹಿಂಗಾಗಿದೆ ಅಂತ. ಇಲ್ಲೇನು ಹೇಳ್ತಿದ್ದಾರೆ ಅಂದರೆ, ಏನಾದರೂ ಆ ಥರದ್ದು ಜೀವನದಲ್ಲಿ ನಡೆದಿದ್ದರೆ ಆ ಬಂಧಗಳಿಂದ ಬಿಡಿಸಿಕೊಂಡು ಹೊರ ಬಂದಾಗ ಒಂದು ರೀತಿ ಖಾಲಿತನ ಕಾಣುತ್ತೆ, ಖಾಲಿ ಹುಟ್ಟುಕೊಳ್ಳುತ್ತೆ. ಈಗ ಎಕ್ಸಾಂಪಲ್, ತುಂಬ ಕ್ಲೋಸ್ ಫ್ರೆಂಡ್ಸ್ ಇಬ್ಬರು ಇರ್ತಾರೆ ಅಂತ ಅಂದ್ಕೊಳ್ಳಿ. ಆ ಇಬ್ಬರು ಕ್ಲೋಸ್ ಫ್ರೆಂಡ್ಸ್ ಇರ್ತಾರೆ, ಯಾವಾಗಲೂ ಒಟ್ಟಿಗೆ ಹೋಗ್ತಿರ್ತಾರೆ. ಸುಮ್ಮನೆ ಆ ಕತೆ ಹೇಳಬೇಕು, ಇರೋದನ್ನು ಹೇಳ್ತೀನಿ ತಾಳಿ. ಈಗ ನನ್ನ ಫ್ರೆಂಡ್, ನನ್ನ ಸ್ಕೂಲಲ್ಲಿಂದಾನು ಬೆಸ್ಟ್ ಫ್ರೆಂಡ್ ನನಗೆ ಸುಷ್ಮಾ ಅಂತ, ಓಕೆ? ಎಷ್ಟು ಬೆಸ್ಟ್ ಫ್ರೆಂಡ್ ಅಂದರೆ ಈಗಲೂ ಅವಳು ನಮ್ಮ ಮನೆಗೆ ಬಂದು ಸ್ಟೇ ಆಗ್ತಾಳೆ. ಅಟ್ಲೀಸ್ಟ್ ನಾವು ಒಂದು 3 months ಒನ್ಸ್ ಆದರೂ ಮೀಟ್ ಮಾಡ್ತಾ ಇರ್ತೀವಿ, ಎಲ್ಲಾದರೂ ಹೋಗಿ ಬರ್ತೀವಿ ಒನ್ ಡೇ ಸುಮ್ಮನೆ ಟೈಮ್ ಪಾಸ್ಗೆ ಅಂತ. ಯಾಕೆ ಅಂದರೆ ಬಿಕಾಸ್ ಆ ಫ್ರೆಂಡ್ಶಿಪ್ ಏನಿದೆ ಅದು ತುಂಬಾ ಸ್ಟ್ರಾಂಗಾಗಿ ನಾವು ಅಷ್ಟು ವರ್ಷದಿಂದ, ಚೈಲ್ಡ್ಹುಡ್ಡಿಂದ ನಾವು ಮೇಂಟೈನ್ ಮಾಡ್ಕೊಂಡ್ಬಂದಿದ್ದೀವಿ, ಪ್ರೈಮರಿ ಸ್ಕೂಲಿಂದ, ಓಕೆ? ಏನಾಗ್ಬಿಡ್ತು, ನಮಗೆ ಈ ಅಟ್ಯಾಚ್ಮೆಂಟಲ್ಲೇ ನಾವು ಪ್ರೈಮರಿ, ಹೈಸ್ಕೂಲು, PU ಎಲ್ಲ ಮುಗಿಸ್ಕೊಂಡು ಡಿಗ್ರಿಗೆ ಬಂದ್ವಿ. ಡಿಗ್ರಿಗೆ ಬಂದಾಗ ಏನಾಯಿತು, ನನಗೆ ಸಿಕ್ಕಂಥ ಒಂದು ಕೋರ್ಸು ಅವಳು ಲೇಟಾಗಿ ಜಾಯ್ನ್ ಆದಳು. ಸೊ ದಟ್ ನಾನು ಸೆಲೆಕ್ಟ್ ಮಾಡಿದಂಥ ಕೋರ್ಸ್ಗೆ ಅವಳಿಗೆ ಸಿಗೋಕ್ಕಾಗಲಿಲ್ಲ. ಅವಳು ಕಂಪ್ಲೀಟ್ಲಿ ಜರ್ನಲಿಸಮ್ ಮೀಡಿಯಾ ಇದಕ್ಕೆ ಹೋದಳು. ಸೊ ನನಗೆ ಆ ಕೋರ್ಸ್ ಸಿಗಲಿಲ್ಲ. ಮತ್ತೆ ನಾನು ಅದಕ್ಕೆ ಹೋಗೋಣ ಅಂತ ಹೋದರೆ ನನಗೆ ಅದು ಚೇಂಜ್ ಮಾಡಿಕೊಡ್ಲಿಲ್ಲ ಕಾಲೇಜಲ್ಲಿ. ಸೊ ದಟ್ ನಾನು ತೊಗೊಂಡಿದ್ದ ಸಬ್ಜೆಕ್ಟೇ ಓದಬೇಕಾಯಿತು. ಏನಾಗೋಯ್ತು, ನಮ್ಮಿಬ್ಬರದು ಕ್ಲಾಸ್ ಬೇರೆ ಆಗೋಯ್ತು, ನಮ್ಮಿಬ್ಬರು ಫ್ರೆಂಡ್ಸ್ಗಳು ಬೇರೆ ಆಗೋದ್ರು. ನಾನು ಸ್ಪೋರ್ಟ್ಸಿಗೆ ಹೋದೆ, ಅವಳು ಸ್ಪೋರ್ಟ್ಸಿಗೆ ಬರ್ತಾ ಇರಲಿಲ್ಲ. ಸೊ ಈ ರೀತಿ ನಮ್ಮಿಬ್ಬರ ಮಧ್ಯ ಒಂದು ಗ್ಯಾಪ್ ಸ್ಟಾರ್ಟ್ ಆಯಿತು, ಓಕೆ?
ಇದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಜೀವನದಲ್ಲಿ ಈಗ ನಮ್ಮ ಜೊತೇಲಿ ಯಾರಿದ್ದಾರೆ, ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಅಪ್ಪ ಅಮ್ಮ, ಅಣ್ಣ ತಂಗಿ, ಫ್ರೆಂಡ್ಸು, ಲವ್ವರು, ಎಲ್ಲರನ್ನೂ ಯೋಚನೆ ಮಾಡಿ. ಯಾರೋ ಒಬ್ಬರ ಜೊತೆ ನಾವು ಅಟ್ಯಾಚ್ ಆಗಿಬಿಟ್ಟಿರ್ತೀವಿ, ಯಾವುದೋ ಸಂಬಂಧದ ಜೊತೆ ನಮಗೆ ಗೊತ್ತಿಲ್ಲದೆ ನಾವು ಡಿಪೆಂಡ್ ಆಗಿಬಿಟ್ಟಿರ್ತೀವಿ, ಇವರಿಲ್ಲದೆ ನಂಗೆ ಇರೋಕ್ಕಾಗಲ್ಲ ಅಂತ. ಒಂದ್ಸಲ ಯೋಚನೆ ಮಾಡಿ, ಯಾವುದೋ ಒಂದು ಸಂಬಂಧ, ಇವರಿಲ್ಲದೆ ನಾನು ಇರ್ತೀನ ಒಬ್ಬಳೇ, ಇರೋಕ್ಕೆ ಸಾಧ್ಯನಾ ಅಂತ ಒಂದ್ಸಲ ಯೋಚನೆ ಮಾಡಿ. ಯಾಕೆ ಅಂದರೆ ಆ ಮೆಚುರಿಟಿ ನಮ್ಮಲ್ಲಿ ಡೆವಲಪ್ ಆಗಬೇಕಾಗಿದೆ. ಇಲ್ಲ ಅಂತಂದರೆ ಸಡನ್ನಾಗಿ ಜೀವನದಲ್ಲಿ ಏನೇ ನಡೆದರೂ ಕೂಡ ಒಪ್ಕೊಳ್ಳೋ ಅಂಥ ಶಕ್ತಿ ನಮ್ಮ ಮನಸ್ಸಿಗೆ ಇರೋದಿಲ್ಲ. ಓಕೆ, ಹಾಗಂತ ಅವ್ರು ಇಲ್ಲ ಅಂದು ಇರ್ತೀನಿ ಅಂತಲ್ಲ, ಒಂಟಿಯಾಗೂ ನಾನು ಸಂತೋಷವಾಗಿ ಇರಬಹುದಾ, ಆ ಒಂದು ಫ್ರೀಕ್ವೆನ್ಸಿ ನನ್ನಲ್ಲಿ ಇದೆಯಾ, ಆ ನೇಚರ್ ನನ್ನಲ್ಲಿ ಇದೆಯಾ, ಆ ಎಮೋಷನ್ಸ್ ನನ್ನಲ್ಲಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಕ್ಕೆ. ಸೊ ಹೀಗೆ ನನ್ನ ಫ್ರೆಂಡ್ ಜೊತೆ ನಾನು ತುಂಬ ಕ್ಲೋಸ್ ಆಗಿದ್ದಾಗ ಏನಾಯಿತು, ಡಿಗ್ರಿಗೆ ಬಂದಾಗ ಡಿವೈಡ್ ಆಯಿತು. ಸೊ ದಟ್ ನಮ್ಮಿಬ್ಬರು ಮಧ್ಯ ಗ್ಯಾಪ್ ಕ್ರಿಯೇಟ್ ಆಯಿತು. ಒಂಥರ ಕಾಲೇಜಿಂದ ಬರಬೇಕಾದ್ರೆ ಮನೆಗೊಟ್ಟಿಗೆ ಬರ್ತಾಯಿದ್ವಿ, ಒಂದೇ ಏರಿಯಾದಲ್ಲಿದ್ದು ಮನೆಗೊಟ್ಟಿಗೆ ಬರ್ತಿದ್ವಿ. ಬಟ್ ಏನು ಪ್ರಾಬ್ಲಮ್ ಆಯಿತು, ನನಗೆ ಸ್ಪೋರ್ಟ್ಸಲ್ಲಿ ಲೇಟಾಗಿ ಬಿಡ್ತಾಯಿದ್ರು, ಅವಳು ಬೇಗ ಮುಗಿಸ್ಕೊತಾ ಇದ್ಲು. ಒಂಥರ ಈ ಕಂಬೈನ್ ಸ್ಟಡಿ ಮಾಡೋಣ ಅಂದರೆ ನಮ್ಮಿಬ್ಬರದು ಸಬ್ಜೆಕ್ಟೇ ಬೇರೆ. ಸೊ ಎಲ್ಲವೂ ಬ್ರೇಕ್ ಆಗೋಯ್ತು. ಒಂಥರ ನನ್ನ ಮತ್ತು ಅವಳ ಮಧ್ಯೆ ಆ ಗ್ಯಾಪ್ ಸ್ಟಾರ್ಟ್ ಆಯಿತು. ಅದಾದಮೇಲೆ ನಾನು ಎನ್ಲೈಟ್ಮೆಂಟ್ ಮೀಡಿಯಾ ತೊಗೊಂಡು ಹೋದೆ, ಅವಳು ಬೇರೆ ಯೂನಿವರ್ಸಿಟಿಗೆ ಜಾಯ್ನ್ ಆದಳು. ಸೊ ಮತ್ತೆ ಎಲ್ಲ ನಮ್ಮಿಬ್ಬರ ಮಧ್ಯೆ ಬ್ರೇಕ್ ಆಯಿತು. ಸೊ ಏನಾಯಿತು, ಒಂದು ರೀತಿ ಎಷ್ಟೇ ನಾವು ಬ್ಯುಸಿ ಇದ್ದರೂ ಕೂಡ ಏನೋ ಮಿಸ್ಸಿಂಗ್. ನಾನು ಎಲ್ಲಾದರೂ ಹೋಗಬೇಕು ಅಂದರೆ ಅವಳು ಬರಬೇಕಿತ್ತು, ಅವಳು ಇರಬೇಕಿತ್ತು, ಅವಳ ಜೊತೆಲಿರಬೇಕಿತ್ತು ಅನ್ನೋ ಫೀಲಿಂಗ್ಸ್ ಕ್ರಿಯೇಟ್ ಆಗಿಬಿಟ್ಟಿತ್ತು ನನಗೂ ಅವಳಿಗೂ. ಆದರೆ ನಮಗೆ ಗೊತ್ತಾಗ್ತಿರ್ಲಿಲ್ಲ ಇದು ನಮ್ಮ ಎನರ್ಜಿನ ಬ್ಲಾಕ್ ಮಾಡ್ತಾ ಇದೆ ಅಂತ. ಇವತ್ತು ಈ ನಾಲೆಜ್ ಎಲ್ಲ ಬಂದಿದ್ದಕ್ಕೆ ಗೊತ್ತಾಗ್ತಾ ಇದೆ, ಹೌದಲ್ವಾ ಅವತ್ತು ಅದಕ್ಕೆ ಹಂಗಾಗಿದ್ದು ಅಂತ. ಬಟ್ ಈ ಥರ ಈಗ ನಮಗೆ ಗೊತ್ತಿದೆ ಈ ನಾಲೆಜಿಂದ. ಹಾಗೆ ಇಲ್ಲಿ ಯಾವುದೇ ಸಂಬಂಧ ಆ ಥರ ಕ್ಲೋಸ್ ಆಗಿರೋ ಸಂಬಂಧದಿಂದ ನಾವು ಹೊರಗಡೆ ಬಂದಾಗ ಒಂದು ರೀತಿ ಖಾಲಿತನ ಹುಟ್ಕೊಳ್ಳುತ್ತೆ. ಏನೋ ಒಬ್ಬಳೇ ಹೋಗೋಕ್ಕೆ ಮನಸ್ಸಿಲ್ಲ, ಏನೋ ಮಿಸ್ಸಿಂಗ್ ಅಂತ ಅನ್ನಿಸ್ತಾ ಇರುತ್ತೆ. ಅದನ್ನು ಯಶಸ್ವಿಯಾಗಿ ನಿಭಾಯಿಸುವುದು ಹೇಗೆ, ಈ ಒಂದು ಖಾಲಿತನವನ್ನು ಯಶಸ್ವಿಯಾಗಿ ನಿಭಾಯಿಸೋದನ್ನು ಕಲ್ತುಬಿಟ್ರೆ ಡೆಫಿನೆಟ್ಲಿ ನಾವು ಹೈ ಫ್ರೀಕ್ವೆನ್ಸಿಯಲ್ಲಿ ಯಾವಾಗಲೂ ಇರಬಹುದು ಅಂತ ಹೇಳ್ತಾ ಇದ್ದಾರೆ. ಏನೇನು ಮಾಡಬೇಕಂತೆ ಗೊತ್ತಾ, ಎಂಜಾಯ್ ಯುವರ್ ಓನ್ ಕಂಪನಿ. ನಿಮ್ಮ ಓನ್ ಕಂಪನಿ, ನಿಮ್ಮ ಜೊತೆಗೆ ನೀವು ಟೈಮ್ನ ಸ್ಪೆಂಡ್ ಮಾಡಿ. ನಿಮ್ಮನ್ನು ನೀವೆಷ್ಟು ಪ್ರೀತಿಸ್ತಾ ಇದ್ದೀರಿ, ನಿಮ್ಮ ಬಗೆಗೆ ನಿಮಗೆಷ್ಟು ಕಾಳಜಿ ಇದೆ, ನಿಮ್ಮ ದೇಹದ ಬಗ್ಗೆ, ಮನಸ್ಸಿನ ಬಗ್ಗೆ, ಆತ್ಮದ ಬಗ್ಗೆ ಆನಂದದಿಂದಿರಲು ಯಾವಾಗಾದರೂ ಏನಾದರೂ ಪ್ರಯತ್ನ ಮಾಡಿದ್ದೀರಾ? ನೀವು ಬಾಲ್ಯದಲ್ಲಿ ಕಂಡ ಕನಸುಗಳು ಸದ್ಯದ ಪರಿಸ್ಥಿತಿಯಲ್ಲಿ ಹೇಗಿದೆ? ಚಿಕ್ಕ ಹುಡುಗಿಲಿ ನಾನು ಹಿಂಗಾಗ್ತೀನಿ ಅಂತ ಅಂದಿರ್ತೀವಲ್ಲ, ಅದೇನಾಗಿದೆ, ಆಗಿದೆಯಾ? ಅದು ಯಾವುದೆಲ್ಲ ನನಸಾಗಿದೆ, ಯಾವುದಾದ್ರೂ ಆಗಿದೆಯಾ? ಯಾವುದೆಲ್ಲ ಇನ್ನೂ ಪೆಂಡಿಂಗ್ ಲಿಸ್ಟಲ್ಲಿದೆ? ಯಾವುದೋ ಸ್ಥಳಕ್ಕೆ ಹೋಗಬೇಕು ಅಂತ ಆಸೆ ಪಟ್ಟಿರ್ತೀರಿ, ಏನೇನೋ ತಿನ್ನಬೇಕು ಅಂದ್ಕೊಂಡಿದ್ದೀರಿ, ಯಾವುದೋ ಒಂದು ಬಟ್ಟೆ ಹಾಕ್ಕೋಬೇಕು ಅಂದ್ಕೊಂಡಿದ್ದೀರಿ, ಯಾವುದೋ ಆಶ್ರಮಕ್ಕೆ ಹೋಗಬೇಕು, ಅನಾಥಾಲಯಕ್ಕೆ ಹೋಗಬೇಕು, ಯಾರೋ ಒಬ್ಬರು ಕವಿಗಳನ್ನು ಮೀಟ್ ಮಾಡಬೇಕು, ಒಂದು ಅರಮನೆಗೆ ಹೋಗಬೇಕು, ಕಾಡಿಗೆ ಹೋಗಬೇಕು, ಬೆಳದಿಂಗಳು ಊಟ ಮಾಡಬೇಕು ಅಂತ ಹೀಗೆ ಲಿಸ್ಟು ಎಷ್ಟೊಂದಿರುತ್ತೆ ಅಲ್ವಾ? ಅವೆಲ್ಲವೂ ಕೂಡ ಎಷ್ಟೊಂದು ಪೆಂಡಿಂಗ್ ಉಳ್ಕೊಂಡ್ಬಿಟ್ಟಿದೆ. ಆ ಪೆಂಡಿಂಗ್ ಉಳ್ಕೊಂಡಿರೋ ಅಂಥದ್ದನ್ನು ನನಸು ಮಾಡೋದಕ್ಕೆ ನಿಮಗಿವಾಗ ನಿಮ್ಮ ನಿಮ್ಮ ಆತ್ಮವನ್ನು ನೀವು ಎಂಜಾಯ್ ಮಾಡೋದಕ್ಕೆ, ಸೆಲ್ಫ್ ಟೈಮ್ ಕೊಡೋದಕ್ಕೆ ಈ ಸಂಬಂಧದಿಂದ ಹೊರಗೆ ಬಂದ ಮೇಲೆ ನಿಮಗೆ ನೀವು ಆ ಸಮಯವನ್ನು ಕೊಡ್ಕೋಬೇಕಾಗಿದೆ. ಎಷ್ಟೋ ಸಲ ನನಗೆ ಈ ಕಾಲೇಜ್ ಸ್ಟೂಡೆಂಟ್ಸ್ ಅಥವಾ ಯಂಗ್ಸ್ಟರ್ಸ್ ಲವ್ ಬ್ರೇಕಪ್ ಅಂತ ಬಂದಾಗ ನಾನು ಇದನ್ನು ಹೇಳ್ತಾ ಇರ್ತೀನಿ. ಲವ್ ಬ್ರೇಕಪ್ ಆದಾಗ ಇಮ್ಮಿಡಿಯೇಟಾಗಿ ಅವ್ರನ್ನ ಮೀಟ್ ಮಾಡಿದ್ರೆ ಫುಲ್ಲು ಡಿಪ್ರೆಷನಲ್ಲಿರ್ತಾರೆ. ಸ್ವಲ್ಪ ದಿನ ಹೋಗ್ತಾ ಅವ್ರ ಮೇಲೆ ದ್ವೇಷ ಕ್ರಿಯೇಟ್ ಆಗಿರುತ್ತೆ, ಲವರ್ ಮೇಲೆ. ಇನ್ನೊಂದು ಸ್ವಲ್ಪ ಹೋಗ್ತಾ ನಾನೇ ಸರಿ ಇಲ್ಲ, ಹೋಗಿ ಅವಳನ್ನ ನಂಬಿದೆ ಅಂತಾರೆ. ಇನ್ನೊಂದು ಸ್ವಲ್ಪ ಹೋಗ್ತಾ ಅವಳು ಸರಿ ಇಲ್ಲ, ಸದ್ಯ ಒಳ್ಳೇದಾಯಿತು ಅವಳು ಸಿಗದೆ ಇರೋದು ಅಂತಾರೆ. ಹೀಗೆ ಅದೆಲ್ಲ ಎಮೋಷನ್ಸ್ ಆಟ ಆಡಿಸ್ತಾ ಇರುತ್ತೆ. ಇಲ್ಲಿ ಏನು ಮಾಡಬೇಕು ಆ ಟೈಮಲ್ಲಿ ಅಂದರೆ, ಆ ಎಮೋಷನ್ಸಲ್ಲ, ನಮ್ಮ ಸ್ಟ್ರೆಂತನ್ನ ನಾವು ಕಂಡಿಡ್ಕೊಳ್ಳೋಕ್ಕೆ ಒಳ್ಳೆ ಟೈಮ್ ಅದು. ಯಾರಾದರೂ ನಮ್ಮನ್ನು ಸಡನ್ನಾಗಿ ಬಿಟ್ಟು ಹೋಗ್ತಾರೆ, ಯಾರಾದರೂ ನಮಗೆ ಖಾಲಿತನನ ಕ್ರಿಯೇಟ್ ಮಾಡ್ತಿದ್ದಾರೆ ಅಂದರೆ ನಾವು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಅವರು ನಮಗೆ ಮೀ ಟೈಮ್ ಅಂತ ಕರಿತೀವಿ. ಸೆಲ್ಫ್ ಟೈಮ್ ಕೊಡೋದಕ್ಕೆ ನಮಗೆ ಟೈಮ್ ಕೊಟ್ಟಿದ್ದಾರೆ, ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ, ನಮ್ಮ ಕನಸುಗಳಿಗೆ ಕೆಲಸ ಮಾಡೋದಕ್ಕೆ ಸಮಯ ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಯೋಚನೆ ಮಾಡಿದಾಗ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀವಿ ಅಂತ. ನನಗೂ ಕೂಡ ನಾನು ನಿಮ್ಗೆ ಲಾಸ್ಟಲ್ಲಿ ಹೇಳಿದೆ, ನನಗೆ ಆ ಇನ್ಸಿಡೆಂಟ್ ನನ್ನ ಲೈಫಲ್ಲಿ ನಡೆದಿಲ್ಲ ಅಂದಿದ್ದಿದ್ರೆ ನಾನಿವತ್ತು ಎಮೋಜಿಮ್ ಸ್ಟಾರ್ಟ್ ಮಾಡ್ತಾನೆ ಇರಲಿಲ್ಲ, ಭಾವನೆಗಳಿಗೊಂದು ಶಾಲೆ ಶುರು ಮಾಡ್ತಾನೆ ಇರಲಿಲ್ಲ, ಈ ಎಪಿಸೋಡ್ಸ್ ಬುಕ್ಸ್ಗಳು ನಾನು ಬರ್ತಾನೆ ಇರಲಿಲ್ಲ. ಸೊ ನನಗೆ ಆದಂಥ ಆ ಒಂದು ಇನ್ಸಿಡೆಂಟ್ ನನಗೆ ಒಂದು
ಮೀ ಟೈಮ್ನ ಕ್ರಿಯೇಟ್ ಮಾಡ್ತು. ನಾನೇನು ಅಂತ ನನಗೆ ತಿಳ್ಕೊಳ್ಳೋಕೆ ಟೈಮ್ ಸಿಕ್ತು. ಅಲ್ಲಿಂದನೇ ಸ್ಟಾರ್ಟ್ ಆಗಿದ್ದು ಈ ಜರ್ನಿ. ಸೊ ಯಾವುದೇ ಒಂದು ಲೈಫಲ್ಲಿ ಇನ್ಸಿಡೆಂಟ್ಗಳು ನಡೆದಾಗ ನಮಗೆ ಖಾಲಿತನ ಕಾಣಿಸೋದನ್ನು ಫಸ್ಟು ನೀವಿನ್ನೂ ಏನೇನು ಪೆಂಡಿಂಗಲ್ಲಿ ಇಟ್ಕೊಂಡಿದ್ದೀರಾ ಅದನ್ನು ಫುಲ್ಫಿಲ್ ಮಾಡ್ಕೊಳ್ಳೋದ್ರ ಕಡೆ ಗಮನ ಕೊಡಿ ಅಂತ ಹೇಳ್ತಿದ್ದಾರೆ. ಇನ್ನೂ ಎಷ್ಟೊಂದು ನನಸಾಗಿಲ್ಲ ಅಲ್ವಾ, ಅದನ್ನು ನೀವು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ದಿಸ್ ಈಸ್ ದ ರೈಟ್ ಟೈಮ್, ಇದು ನಿಮಗೆ ಸರಿಯಾದ ಟೈಮ್. ನಿಮ್ಮ ಡೈರಿ ತೆಗೆದು ಎಲ್ಲವನ್ನು ಪಟ್ಟಿ ಮಾಡಿ, ಒಂದೊಂದಾಗಿ ಕನಸುಗಳನ್ನು ಬೆನ್ನು ಹತ್ತಿ, ಹೊಸ ಹೊಸ ವ್ಯಕ್ತಿತ್ವಗಳನ್ನು ಭೇಟಿಯಾಗಿ ನೋಡಿ ಖುಷಿ ಹೇಗೆ ಹುಟ್ಟಿಕೊಳ್ಳುತ್ತೆ ಅಂತ. ಅವ್ರನ್ನ ಮರಿಬೇಕು, ಅವ್ರನ್ನ ಮರೆಯೋಕ್ಕೋಸ್ಕರ ನಾನು ಯಾವುದೋ ಒಂದು ಸಂಗೀತ ಕ್ಲಾಸಿಗೆ ಸೇರ್ಕೊಳ್ಳೋದು, ಡ್ಯಾನ್ಸ್ ಕ್ಲಾಸಿಗೆ ಸೇರ್ಕೊಳ್ಳೋದು, ಏನೋ ಮಾಡೋದು ಅಲ್ಲ. ಅವ್ರನ್ನ ಮರೆಯೋಕ್ಕೋಸ್ಕರ ಅಲ್ಲ, ನಮ್ಮನ್ನು ನಾವು ಹುಡುಕೋಕ್ಕೋಸ್ಕರ. ಯಾರನ್ನೋ ಮರೆಯೋಕ್ಕೋಸ್ಕರ ನೀವು ಬ್ಯುಸಿಯಾಗಿ ಅವಾಗ ಅವ್ರ ಮೇಲೆ ನಿಮಗೆ ಗಮನ ಹೋಗ್ಬಿಡುತ್ತೆ ಅಂತಾರೆ. ಇಲ್ಲ, ನಾವು ಬ್ಯುಸಿ ಆದರೂ ಕೂಡ ನಮ್ಮ ಗಮನ ಅವ್ರ ಮೇಲೆ ಇರೋದ್ರಿಂದ ನಾವು ಬ್ಯುಸಿ ಆದರೂ ಸಹ ನಮ್ಮ ಎಮೋಷನ್ಸ್ ನೆಗೆಟಿವ್ ಆಗೇ ಇರುತ್ತೆ. ನಾವು ನಿಜವಾಗ್ಲೂ ಹೇಗೆ ಟ್ರೀಟ್ ಮಾಡಬೇಕು ಅಂದರೆ, ನಮ್ಮನ್ನು ನಾವು ಹುಡ್ಕೊಳ್ಳೋಕ್ಕೆ ಸಮಯ ಸಿಕ್ಕಿದೆ, ನನ್ನ ಲೈಫ್ನ ಎಕ್ಸ್ಪ್ಲೋರ್ ಮಾಡಬೇಕಾಗಿದೆ, ಇನ್ ದ ರೈಟ್ ವೇ, ಸರಿಯಾದ ವೇಯಲ್ಲಿ, ಸರಿಯಾದ ಮನಸ್ಥಿತಿಯಲ್ಲಿ ನಾನು ನನ್ನ ಲೈಫ್ನ ನೋಡಬೇಕಾಗಿದೆ. ಹಾಗಾಗಿ ನಿಮ್ಮ ಕನಸುಗಳನ್ನು ಪಟ್ಟಿ ಮಾಡಿಕೊಂಡು ಹೊಸ ವ್ಯಕ್ತಿತ್ವಗಳನ್ನು ಭೇಟಿ ಮಾಡಿ, ತನ್ನಿಷ್ಟದಂತೆ ಅಂದರೆ ನಿಮಗೇನು ಇಷ್ಟ ಇದೆ ಆ ಥರ ಬದುಕೋಕೆ ಎಲ್ಲೆಲ್ಲಿ ಸಾಧ್ಯ ಇಲ್ಲ ಅಂತ ನೋಡಿ, ಅದನ್ನೆಲ್ಲ ನೀವು ಗುರ್ತಿಡ್ಸ್ಕೊಂಡು ನಿಮ್ಮ ಇಷ್ಟದಂತೆ ಬದುಕೋದಕ್ಕೆ ನೀವು ಸ್ಟಾರ್ಟ್ ಮಾಡಿ. ಸೆಲ್ಫ್ ಕೇರಿಂಗಿಂದ ಆರಂಭ ಮಾಡಿ. ನೀವೊಂದು ಸಂತಸದ ಚಿಲುಮೆಯಾಗಬೇಕು. ನೆನಪಿಡಿ, ಆನಂದವಾಗಿರುವ ವ್ಯಕ್ತಿ ಮಾತ್ರವೇ ತನ್ನ ಸುತ್ತಲೂ ಸಂತಸದ ವಾತಾವರಣವನ್ನು ಸೃಷ್ಟಿಸಬಲ್ಲ. ಯಾರು ಸಂತೋಷವಾಗಿರ್ತಾರೆ ಅವ್ರು ಮಾತ್ರ ಅವರ ಫುಲ್ ಸರೌಂಡ್ ಏನಿರ್ತಾರೆ ಅವ್ರ ಸುತ್ತ ಅವರೆಲ್ಲರೂ ಸಂತೋಷವಾಗಿರೋಕ್ಕೆ ಸಾಧ್ಯ ಆಗುತ್ತೆ. ಒಳ ಪ್ರಪಂಚವನ್ನು ದುಃಖದಲ್ಲಿ, ಕೋಪದಲ್ಲಿ, ಶೋಷಣೆಗೆ ಒಳಗಾದ ಭಾವದಲ್ಲಿ ಮುಳುಗಿಸಿಕೊಂಡು ವ್ಯಕ್ತಿಯಿಂದ, ಯಾರು ಈ ಥರ ಒಂದು ದುಃಖ, ಕೋಪ, ಶೋಷಣೆಯಿಂದ ಇರ್ತಾರೆ ಅವರೆಲ್ಲರಿಗೂ ಕೂಡ ಆ ಥರ ಮೈಂಡ್ಸೆಟ್ ಇರೋರ ಸುತ್ತ ಕೂಡ ಅವ್ರು ಯಾರಿಗೂ ನೆಮ್ಮದಿನ ಕೊಡೋಕ್ಕಾಗಲ್ಲ. ಹಾಗಾಗಿ ಅವ್ರ ಜೊತೇಲಿ ಯಾರೂ ಇರೋಕ್ಕೆ ಇಷ್ಟನೂ ಪಡೋದಿಲ್ಲ. ಹಾಗಾಗಿ ಅತಿಯಾದ ಯೋಚನೆ ಮಾಡಬೇಡಿ. ಕುಗ್ಗಿರುವ ಒಂದು ಮನಸ್ಥಿತಿಯಿಂದ ಹೊರಗೆ ಬರೋದಕ್ಕೆ ಬೇಕಾಗಿರುವಂತಹ ಎಲ್ಲ ಕೆಲಸಗಳನ್ನು ಖುಷಿಯಿಂದ ಮಾಡಿ. ನಾವಿಲ್ಲಿ ಈ ಕ್ಷಣದಲ್ಲಿ ಜೀವಿಸುತ್ತಿದ್ದೇವೆ ಅಂದರೆ ಅದಕ್ಕೊಂದು ಕಾರಣ ಇದೆ. ಬದುಕಿಗೊಂದು ಅರ್ಥ ಕಲ್ಪಿಸುವ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ನಡೆಯಲಿ. ನಾವು ಖುಷಿಯನ್ನು ಹಂಚೋಣ, ಜೀವನೋತ್ಸಾಹ ತುಂಬೋಣ. ನಿಮಗೆ ಗೊತ್ತಿರಲಿ, ಪ್ರಪಂಚದಲ್ಲಿ ಅತ್ಯುತ್ತಮ ಕೆಲಸ ಮಾಡಿ ಪದ್ಮ ಪ್ರಶಸ್ತಿ, ನೋಬೆಲ್ ಶಾಂತಿ ಬಹುಮಾನಗಳಂತಹ ಉನ್ನತ ಗೌರವ ಪಡೆದಿರುವ ವೈಯಕ್ತಿಕ ಒಂದು ಬದುಕಿನೊಳಗೊಮ್ಮೆ ಕಣ್ಣು ಹಾಯಿಸಿ ನೋಡಿ. ಯಾರೆಲ್ಲ ಲೈಫಲ್ಲಿ ಈ ರೀತಿ ಒಂದು ಜೀವನೋತ್ಸಾಹವನ್ನು ಬೇರೆಯವ್ರಿಗೆ ಕೊಟ್ಟಿರುವಂಥದ್ದಾಗಿರ್ಬೋದು, ಅಥವಾ ಸಾಕಷ್ಟು ಪ್ರಪಂಚದಲ್ಲಿ ಅತ್ಯುತ್ತಮ ಕೆಲಸವನ್ನು ಮಾಡಿ ಯಾರೆಲ್ಲ ಇವತ್ತು ನೋಬೆಲ್ ಪ್ರಶಸ್ತಿ ಅವೆಲ್ಲ ತೊಗೊಂಡಿದ್ದಾರೆ, ಅವ್ರ ಕಡೆ ಎಲ್ಲ ಸ್ವಲ್ಪ ಗಮನ ಕೊಡಿ. ನಿಮಗೆ ಗೊತ್ತಾಗುತ್ತೆ ಅವರಲ್ಲೂ ಕೂಡ ಎಷ್ಟೋ ನೋವು, ವೇದನೆಗಳು, ಸಾಕಷ್ಟು ಘಟನೆಗಳು ಅವ್ರ ಒಳಗಡೆ ತುಂಬಿಕೊಂಡಿರುತ್ತೆ. ಆದರೆ ಅದನ್ನೆಲ್ಲ ಬದಿಗೆಟ್ಟು ಅವರು ಅವರ ಸಾಧ್ಯತೆಗಳನ್ನು, ಸಾಮರ್ಥ್ಯವನ್ನು ಹುಡುಕೊಳ್ಳೋದ್ರ ಕಡೆಗೆ ಗಮನ ಕೊಟ್ಟಿದ್ದಾರೆ. ಸೊ ಅವರೆಲ್ಲರ ಬದುಕು ಯಾವುದ್ರ ಮೇಲೆ ಕೇಂದ್ರ ಆಗ್ತಾ ಹೋಯಿತು, ಅಲ್ಲಿಂದನೇ ಅವರ ಲೈಫು ಚೆನ್ನಾಗಾಗಕ್ಕೆ ಕ್ರಿಯೇಟ್ ಆಯಿತು. ಅದಕ್ಕೆ ಅವ್ರನ್ನ ಮಹಾತ್ಮರು ಅಂತ ಕರೆಯೋದು. ಸೊ ಮದರ್ ತೆರೆಸಾ ಆಗಿರ್ಬೋದು, ಅಥವಾ ಜೋಗತಿ ಮಂಜಮ್ಮ ಅವರಾಗಿರ್ಬೋದು, ಅಬ್ರಹಂ ಲಿಂಕನ್ ಆಗಿರ್ಬೋದು, ಸಾಲು ಮರದ ತಿಮ್ಮಕ್ಕ ಆಗಿರ್ಬೋದು, ಅಬ್ದುಲ್ ಕಲಾಂ ಆಗಿರ್ಬೋದು, ಅಂಬೇಡ್ಕರ್ ಅವರಾಗಿರ್ಬೋದು, ಹೀಗೆ ಕೋಟ್ಯಾಂತರ ಉದಾಹರಣೆಗಳಿವೆ. ಆ್ಯಂಡ್ ಜೋಗತಿ ಮಂಜಮ್ಮ ಅವರ ಹೆಸರು ಈ ಬುಕ್ಕಲ್ಲಿ ನೋಡಿ ನಂಗೆ ಬಹಳ ಖುಷಿ ಆಯಿತು. ಯಾಕಂದರೆ ನನಗೆ ತುಂಬ 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 ಆಪ್ತರವರು. ನೈಟ್ ಎಷ್ಟು ಗಂಟೆಗೆ ಮೆಸೇಜ್ ಮಾಡಿದ್ರು ಅವ್ರು ಎದ್ದಿದ್ರೆ ನಂಗೆ ರಿಪ್ಲೈ ಮಾಡ್ತಾರೆ. ಆ್ಯಂಡ್ ನಾನು ಅವ್ರ ಜೊತೆ ಒಂಥರ ಲೈಕ್ ಮಗು ಥರನೇ ಆಡ್ತಿರ್ತೀನಿ. ಅಮ್ಮ ಫ್ರೀ ಇದ್ದೀರಾ ಅಂತ ನಾನೇನಾದ್ರು ಮೆಸೇಜ್ ಕಳಿಸಿದ್ರೆ, ಹೇಳಮ್ಮ ನೀನು ಹೇಳಿದ್ರೆ ಫ್ರೀ ಮಾಡ್ಕೋತೀನಿ ಅಂತಾರೆ. ಆ್ಯಂಡ್ ನಾನು ಅವ್ರಿಗೆ ರೇಗಿಸ್ತಾ ಇರ್ತೀನಿ ತುಂಬ. ಅಂದರೆ ನಾನು ಬಳ್ಳಾರಿಗೆ ಹೋದರೆ ಅವ್ರ ಮನೇಲೇ ಉಳ್ಕೊಳ್ತಾ ಇದ್ದಿದ್ದು, ಅವ್ರು ನನಗೆ ಕೈ ತುತ್ತು ಹಾಕಿದ್ದಾರೆ. ಆಗೆಲ್ಲ ನಾನು ಅವ್ರ ಬಗ್ಗೆ ಅಲ್ಲಿ ಅವ್ರ ಮನೇಲಿ ಉಳ್ಕೊಂಡಾಗ ಕೇಳ್ತಾ ಇದ್ದೆ, ಅಮ್ಮ ನೀವು ಯಾಕೆ ಏನೇನೆಲ್ಲ ಫೇಸ್ ಮಾಡಿದ್ರಿ ಅಮ್ಮ, ನೀವು ಹೇಗೆ ಎದುರಿಸಿದ್ರಿ, ಏನೆಲ್ಲ ನೀವು ಇವತ್ತು ಈ ಹಂತಕ್ಕೆ ಬರೋದಕ್ಕೆ ಏನೆಲ್ಲ ಮಾಡಿದ್ದೀರಾ ಅಂತ ಹೇಳಬೇಕಾದ್ರೆ ಅವರು ಹೇಳೋ ಎಷ್ಟೋ ವಿಚಾರಗಳನ್ನ ನೋಡಿದಾಗ ಅವ್ರ ಜೀವನದಲ್ಲಿ ಅನುಭವಿಸಿರುವಂತಹ ಎಷ್ಟೋ ನೋವುಗಳು ನಾವು ಒಂದು 10% ಪಟ್ಟಿರಲ್ಲ. ಆದರೆ ನಮಗೆ ಎಲ್ಲ ಪ್ರಾಬ್ಲಮ್ಮು ಅಂತ ಬದುಕ್ತಾ ಇರ್ತೀವಿ. ಸೊ ನಾನು ಬಳ್ಳಾರಿಗೆ ಹೋದರೆ ಇವ್ರ ಮನೇಲೇ ಉಳ್ಕೊಳ್ತಾ ಇದ್ದಿದ್ದು. ಅವ್ರ ಮನೇಲಿ ಉಳ್ಕೊಳ್ಳೋಕ್ಕೆ ನನಗೆ ಸಿಕ್ಕಿದ್ದು ಒಂದು ಭಾಗ್ಯ ಏನಂದರೆ,
ಅಂತಹ ವ್ಯಕ್ತಿಗಳ ಜೀವನದ ಒಂದು ವಿಷಯಗಳನ್ನು ನಾನು ಭಾಳ ಹತ್ತಿರದಲ್ಲಿ ನೋಡೋಕ್ಕೆ ಸಾಧ್ಯ ಆಯಿತು. ಆ್ಯಂಡ್ ಅಂಥ ವ್ಯಕ್ತಿಗಳೆಲ್ಲ ನನ್ನ ಸುತ್ತ ಇರೋದಕ್ಕೇ ನನಗೆ ಬರೋ ಪ್ರಾಬ್ಲಮ್ಸ್ ನನಗೆ ಪ್ರಾಬ್ಲಮ್ ಅಂತ ಅನಿಸೋದೇ ಇಲ್ಲ. ಯಾಕಂದರೆ ಅಂಥದ್ದನ್ನೇ ಅವರೆಲ್ಲ ಫೇಸ್ ಮಾಡಿ ಇಷ್ಟು ದೊಡ್ಡ ಸಾಧನೆ ಮಾಡಿದ್ದಾರೆ ಅಂದಮೇಲೆ ನಂದು ಯಾವ ಲೆಕ್ಕ ಅನಿಸುತ್ತೆ. ಸೊ ಹಾಗಾಗಿ ನಾವು ಫಸ್ಟು ಆ ಥರ ಕಷ್ಟಪಟ್ಟು ಜೀವನನ ಕಷ್ಟದಲ್ಲಿ ಬಂದು ಜೀವನದಲ್ಲಿ ಸಾಧನೆ ಮಾಡಿರೋ ವ್ಯಕ್ತಿಗಳನ್ನೆಲ್ಲ ಸುತ್ತ ನೋಡಬೇಕು, ಅವರ ಜೀವನನ ನೋಡಬೇಕು. ಆಗ ನಮಗೊಂದು ಉತ್ಸಾಹ ಬರುತ್ತೆ ನಮ್ಮ ಲೈಫಲ್ಲೂ ಕೂಡ. ಹಾಗಾಗಿ ಇದನ್ನು ತುಂಬ ಸ್ಟ್ರಾಂಗಾಗಿ ನಾವು ಡಿಸೈಡ್ ಮಾಡಬೇಕು. ನಮಗೆ ಯಾರೇ ಮೋಸ ಮಾಡಿದ್ರು, ಯಾವುದೇ ಶೋಷಣೆಗೆ ನಾವು ಒಳಗಾಗಿದ್ರೂ ಕೂಡ ಈ ಭಾವನೆಯಿಂದ ನೋಡ್ತಾ ಹೋಗಬೇಕು ನಾವು ಅದರಿಂದ ಹೊರಗಡೆ ಬರೋದಕ್ಕೆ. ಅತ್ಯಂತ ಆಳವಾಗಿ ಯಾವ ಒಂದು ವೃಕ್ಷದಲ್ಲಿ ಅತ್ಯಂತ ಆಳವಾಗಿ ಬೇರು ಒಳಗಡೆ ಇರುತ್ತೋ, ಎಷ್ಟು ಅಗಲವಾಗಿ ಅದು ಗಟ್ಟಿಯಾಗಿ ಬೆಳೆದಿರುತ್ತೋ ಅಷ್ಟು ಮುಗಿಲು ಮುಟ್ಬೋದು ಮರ. ಆ್ಯಂಡ್ ಆ ಮರ ಅಷ್ಟು ಗಟ್ಟಿಯಾಗಿರುತ್ತೆ. ಹಾಗೆಯೇ ನಮ್ಮ ಜೀವನದಲ್ಲಿ ನೋವು, ಅವಮಾನಗಳು, ಮೋಸ, ವಂಚನೆ ಇವೆಲ್ಲವೂ ಏನು ನಡೆದಿದೆ ಅದು ನಮ್ಮ ಜೀವನದ ಒಂದು ಗಟ್ಟಿ ಮಾಡೋಕ್ಕೆ, ನಮ್ಮ ಜೀವನನ ಗಟ್ಟಿ ಮಾಡೋಕ್ಕೆ, ನಮ್ಮನ್ನು ಶಿಖರದ ಒಂದು ಎತ್ತರಕ್ಕೆ ಕರ್ಕೊಂಡು ಹೋಗೋದಕ್ಕೆ, ಇವೆಲ್ಲ ನಮ್ಮ ಸಾಮರ್ಥ್ಯವನ್ನು ಹೆಚ್ಚು ಮಾಡೋಕ್ಕೇ ಈ ಪ್ರಾಬ್ಲಮ್ಸ್ಗಳೆಲ್ಲ ಬರ್ತಾ ಇರೋದು. ಹಾಗಾಗಿ ಬದುಕನ್ನು ಆ ರೀತಿ ನೋಡ್ಕೊಳ್ಳೋದನ್ನು ನಾವಿಲ್ಲಿ ಕಲಿಬೇಕಾಗಿದೆ. ಸೊ ಏನು ಹೇಳ್ತಾರೆ, ನಮ್ಮ ಲೈಫ್ನ ಎಷ್ಟು ಇಂಪಾರ್ಟೆಂಟಾಗಿ ನಾವು ತೊಗೊಂಡೋಗ್ಬೇಕಾಗಿದೆ. ನಮ್ಮ ಲೈಫಲ್ಲಿ ಆದಂಥ ಎಲ್ಲವೂ ಒಂದು ಘಟನೆಗಳನ್ನು ಇದು ನನಗೆ ಯಾವುದೋ ಒಂದು ಸಾಮರ್ಥ್ಯವನ್ನು ಹುಟ್ಟಾಕಕ್ಕೆ ಬಂದಿದೆ ಅಂತ ನಾವು ತಿಳ್ಕೊಬೇಕಾಗಿದೆ. ಸೊ ನಾವಿಲ್ಲಿ ಕಷ್ಟಪಟ್ಟು ಏನಾದರೂ ಸಾಧಿಸಿದ್ರೆ ಮಾತ್ರ ಸಮಾಧಾನ ಸಿಗುತ್ತೆ, ಹೊಸ ಚೈತನ್ಯ ಮೂಡುತ್ತೆ. ಮೊದಲ ಬಾರಿಗೆ ರೈಲು ಪ್ರಯಾಣ ಮಾಡಿದ್ದನ್ನು ನೆನಪು ಮಾಡ್ಕೊಳ್ಳಿ. ಫಸ್ಟು ಟ್ರೈನಲ್ಲಿ ಹೋಗಿದ್ದಾಗಿರ್ಬೋದು, ಮೊದಲ ಸಲ ಸ್ಟಾರ್ ಹೋಟೆಲ್ಗೆ ಊಟ ಮಾಡಿದ್ದಾಗಿರ್ಬೋದು, ಅದೆಷ್ಟೋ ತಪ್ಪಿಸಿ ಇಷ್ಟವಾಗಿರುವಂಥವ್ರನ್ನ ಮದುವೆ ಆಗಿರೋದಾಗಿರ್ಬೋದು, ಬಯಸಿ ಮಕ್ಕಳನ್ನು ನಾವು ಪಡೆದಿರೋದಾಗಿರ್ಬೋದು, ಕಷ್ಟಪಟ್ಟು ಮನೆ ಕಟ್ಟಿಸಿರೋದು, ಅಪ್ಪ ಅಮ್ಮನಿಗೆ ನಮ್ಮ ಖರ್ಚಲ್ಲೇ ಸರ್ಪ್ರೈಸ್ಗಳನ್ನ ಕೊಟ್ಟಿರೋದು, ಬೆವರು ಸುರಿಸಿ ದುಡಿದು ಸೆಟಲ್ ಆಗಿದ್ದು, ಶಿಸ್ತಾಗಿ ಕೂತು ಓದಿ ಪರೀಕ್ಷೆಯಲ್ಲಿ ಪಾಸ್ ಮಾಡಿದ್ದು, ಇಂತಹ ಖುಷಿಗಳಿಗೆ ಬೆಲೆ ಕಟ್ಟಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಜೀವನದಲ್ಲಿ ಏನೂ ಆಗಿಲ್ಲ ಅಂತೀವಲ್ಲ, ಎಲ್ಲರ ಜೀವನದಲ್ಲೂ ತುಂಬಾ ಖುಷಿ ವಿಚಾರಗಳು ನಡೆದಿದೆ. ನಾವು ಖುಷಿ ವಿಚಾರಗಳನ್ನು ಜಾಸ್ತಿ ನೆನಪಲ್ಲಿ ಇಟ್ಕೊಳ್ಳಲ್ಲ ಅಷ್ಟೆ. ಆದರೆ ಸುಮ್ಮನೆ ಯೋಚನೆ ಮಾಡಿ ಎಷ್ಟೆಲ್ಲ ಮಾಡಿದ್ದೀವಿ ನಾವು ಇವತ್ತು ಆಲ್ರೆಡಿ ಅಲ್ವಾ. ನಮ್ಮ ಹತ್ರ ದುಡ್ಡನ್ನು ಕೂಡಿಕೊಂಡು ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಮ್ಮನ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತಂದರೆ ನನಗೆ ನೆನಪಿದೆ, ಒಂದು ಅಮ್ಮಂಗೆ ಮಲ್ಲಿಗೆ ಹೂ ಕೊಡೋದಕ್ಕೆ, ಅಪ್ಪಂಗೆ ಒಂದು ಪರ್ಸ್ ಕೊಡೋದಕ್ಕೆ, ಅಮ್ಮಂಗೆ ಒಂದು ಸೀರೆ, ಅಪ್ಪಂಗೆ ಒಂದು ಪಂಚೆ ಕೊಡೋದಕ್ಕೆ ನಾವು ಭಾಳ ಬಿಲ್ಡಪ್ ಕೊಡ್ತಾಯಿದ್ವಿ. ಇವತ್ತೇನೋ ದೊಡ್ಡದೆಲ್ಲ ಕೊಡಿಸ್ಬಿಡ್ತಾರೆ, ಲೈಕ್ ಗೋಲ್ಡ್ ಅದು ಇದು ಕೊಡಿಸ್ಬೋದು. ಆದರೆ ಆವಾಗ ನಾವು ಆ ಸೀರೆ ಕೂಡಿಟ್ಟು, ಆ ಸೀರೆ, ಬಳೆಗಳು ಇವನ್ನೆಲ್ಲ ಒಂದು ಸರ್ಪ್ರೈಸ್ ಆಗಿ ಕೊಡ್ತಾ ಇದ್ದಿದ್ದು ಅದೆಷ್ಟು ಖುಷಿ ಕೊಡುತ್ತೆ. ಆ್ಯಂಡ್ ಎಕ್ಸಾಮ್ ಟೈಮಲ್ಲಿ ಇಡೀ ವರ್ಷ ಓದೇ ಇರೋದಿಲ್ಲ, ಸಡನ್ನಾಗಿ ಎಕ್ಸಾಮಲ್ಲಿ ರಾತ್ರಿ ಎಲ್ಲ ಕೂತು ಓದಿ ಹೋಗಿ ಪಾಸ್ ಆಗಿರೋದಾಗಿರ್ಬೋದು, ಅಥವಾ ಯಾವುದೋ ಒಂದು ಅವಾರ್ಡ್ ವಿನ್ ಆಗಿರೋದಾಗಿರ್ಬೋದು, ಪ್ರೈಸ್ ಬಂದಿರೋದಾಗಿರ್ಬೋದು, ಯಾವುದೋ ಒಂದು ಸನ್ಮಾನ ತೊಗೊಂಡಿರೋದಾಗಿರ್ಬೋದು, ಅಥವಾ ಯಾವುದೋ ಒಂದು ಇಷ್ಟವಾದ ಜಾಗಕ್ಕೆ ಹೋಗಿರೋದಾಗಿರ್ಬೋದು, ಫ್ಲೈಟಲ್ಲಿ ಜರ್ನಿ ಮಾಡೋದಾಗಿರ್ಬೋದು, ಯಾವುದೇ ಆಗಿರಲಿ ಎಷ್ಟೆಲ್ಲ ಕೊಟ್ಟಿದ್ದಾನೆ ಭಗವಂತ ಅಂತ ನಾವು ಫಸ್ಟು ಅದನ್ನೆಲ್ಲ ಹುಡುಕಿ ಖುಷಿಯನ್ನು ನಾವು ಮೊದಲು ಅನುಭವಿಸ್ಬೇಕಾಗಿದೆ. ನಿಮಗೆ ಖುಷಿಯಾದ ಜೀವನ ಬೇಕು ಅಂದರೆ ನಿಮ್ಮ ಜೀವನದ ಖುಷಿಯ ಕ್ಷಣಗಳನ್ನು ಹೆಚ್ಚು ಮೆಲುಕು ಹಾಕ್ಕೊಳ್ಳಿ. ಅದನ್ನು ಹಾಕ್ಕೊಂಡು ಈ ರೀತಿ ಜೀವನದಲ್ಲಿ ನೀವು ಏನು ಅನುಭವಿಸ್ತಾ ಇದ್ರಿ, ನಿಮ್ಮ ಫೀಲಿಂಗ್ಸ್ ಹೇಗಿತ್ತು ಅಂತ ಫೀಲ್ ಮಾಡಿ. ಆವಾಗ ನಿಮ್ಗೆ ಯಾವುದೇ ಕಷ್ಟ ಬಂದರೂ ಕೂಡ ಅದನ್ನು ನನ್ನ ಲೈಫಲ್ಲಿ ಇದನ್ನೆಲ್ಲ ನಾನು ಖುಷಿನ ಅನುಭವಿಸಿದ್ದೀನಿ, ಅದನ್ನು ಹೆಂಗೆ ಅಕ್ಸೆಪ್ಟ್ ಮಾಡಿಕೊಂಡು ಖುಷಿಯಾಗಿದ್ನೋ ಇದನ್ನು ಹಾಗೆ ಖುಷಿಯಾಗಿ ಅಕ್ಸೆಪ್ಟ್ ಮಾಡಿಕೊಂಡು ಓವರ್ಕಮ್ ಮಾಡಿಬಿಡೋಣ ಅನ್ನೋ ಧೈರ್ಯ ಬರುತ್ತೆ. ನಿಜವಾಗ್ಲೂ ನನಗೆ ನಾನು ಫೈನಾನ್ಷಿಯಲ್ ಇದರಲ್ಲಿ ಒಂದು ಸ್ಟಕ್ ಆದಾಗ ನನಗೆ ಹೇಳಿದರು ಒಬ್ಬರು, ಲೈಕ್ ನಿನಗೆ ಹಿಂಗೆ ಆಯ್ತಲ್ಲ ಅಂತ ಒಬ್ಬರು ಹೇಳಿದ್ರು. ನನಗೆ ಹಿಂಗೆ ಆಯ್ತಲ್ಲ, ನಾನೇನು ಸ್ಪೆಷಲ್ ಅಲ್ಲ, ನಮ್ಮದು ಏನೇನಿದೆ ಕಾರ್ಮಿಕ್ ಅಕೌಂಟ್ ಅದನ್ನು ಕ್ಲಿಯರ್ ಮಾಡೋಕ್ಕೆ ಬಂದಿರೋದು. ಆದರೆ ನಮ್ಮ ಈ ಜರ್ನಿಯಲ್ಲಿ ಭಗವಂತ ನಮಗೆ ಎಷ್ಟೊಂದು ಕೊಟ್ಟಿದ್ದಾನೆ. ಬಿಕಾಸ್ ಎಲ್ಲರ ಲೈಫು ಇಮ್ಯಾಜಿನ್ ಮಾಡಿ, ನಿಮ್ಮ ತಂದೆ ತಾಯಿ ರೈತರಾಗಿರ್ಬೋದು, ಅಥವಾ ನಿಮ್ಮ ತಂದೆ ತಾಯಿ ಡ್ರೈವರು, ವಾಚ್ಮ್ಯಾನು, ಡಾಕ್ಟ್ರೋ, ಲಾಯರೋ ಗೊತ್ತಿಲ್ಲ, ಬಟ್ ಅವ್ರು ಏನೇ ಆಗಿರ್ಬೋದು, ನಮಗೆ ಆದಂತಹ ಒಂದು ಒಳ್ಳೆ ನೆನಪುಗಳನ್ನು ಕ್ರಿಯೇಟ್ ಮಾಡಿಟ್ಟಿರ್ತಾರೆ ಅವರು ಅಲ್ವಾ. ಸೊ ಇವತ್ತು ನಾವು ಎಷ್ಟೊಂದು ಬೆಸ್ಟ್ ಲೈಫ್ನ ನಾವು ಲೀಡ್ ಮಾಡ್ತಾ ಇದ್ದೀವಿ. ಕಷ್ಟ ಇರ್ಬೋದು,
ಹಾಗಂತ ಬರೀ ಕಷ್ಟ ಇದೆಯಾ, ಇದು ಒಂದು ಪ್ರಶ್ನೆಗೆ ಉತ್ತರ ಮಾಡ್ಕೊಳ್ಳಿ. ನೀವೇ ಈ ಪ್ರಶ್ನೆಗೆ ಉತ್ತರ ಹುಡುಕೊಳ್ಳಿ. ಹೌದು, ಇವಾಗ ನಿಮಗೆ ಕಷ್ಟ ಇದೆ, ಆಯಿತು, ಇವಾಗ ನಂಗೆ ಕಷ್ಟ ಇದೆ, ಆದರೆ ಬರೀ ಕಷ್ಟನೇ ಇದೆಯಾ, ಈ ಪ್ರಶ್ನೆಗೆ ನೀವು ಕರೆಕ್ಟಾಗಿ ಉತ್ತರ ಹುಡ್ಕೊಳ್ಳಿ. ಆವಾಗ ನಮಗೆ ಗೊತ್ತಾಗುತ್ತೆ ನಮ್ಮ ಜೀವನ ಎಷ್ಟು ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಹೇಗೆ ನಾವು ಈ ಒಂದು ಹೈಯರ್ ಫ್ರೀಕ್ವೆನ್ಸಿ ಪಾಸಿಟಿವ್ ಎಮೋಷನ್ಸಿಂದ ಈಗಿರೋ ಪ್ರಾಬ್ಲಮ್ಸ್ನೂ ಕೂಡ ಆರಾಮಾಗಿ ಸಾರ್ಟ್ ಔಟ್ ಮಾಡ್ಕೋಬೋದು ಅನ್ನೋ ಒಂದು ಧೈರ್ಯ ನಮಗೆ ಕ್ರಿಯೇಟ್ ಆಗುತ್ತೆ. ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ನಿಮ್ಮೊಳಗಡೆ ಇದುವರೆಗೂ ನಡೆದಿರುವಂತಹ ಎಷ್ಟೋ ಖುಷಿಯಾದ ಘಟನೆಗಳನ್ನು ನಿಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡ್ಗೆ ಫೀಡ್ ಮಾಡ್ತಾ ಬನ್ನಿ, ಫೀಲ್ ಮಾಡ್ತಾ ಬನ್ನಿ. ಅದರಿಂದ ನಿಮ್ಮ ಭಾರ ಕಡಿಮೆ ಆಗ್ತಾ ಹೋಗುತ್ತೆ. ಆವಾಗ ನಿಮ್ಮ ಲೈಫು ಅಯ್ಯೋ ನನಗೆ ಹೀಗಾಯ್ತಲ್ಲ ಅಂತ ನಾವು ಒದ್ದಾಡೋದ್ರ ಬದಲು ನಾವು ಹೊಸ ಬದುಕನ್ನು ಕಟ್ಕೊಳ್ಳೋದಕ್ಕೇ ಈ ರೀತಿ ಆಗಿದೆ ಅಂತ ಹೇಳ್ತಾ ನಮ್ಮ ಮನಸ್ಸನ್ನು ನಾವು ಆಲಿಸೋದಕ್ಕೆ ಶುರು ಮಾಡ್ಬೋದು. ಆ್ಯಂಡ್ ಎಷ್ಟೋ ವರ್ಷಾನುಗಟ್ಲೆಯಿಂದ ಮನಸ್ಸಿನಲ್ಲಿ ಇಟ್ಕೊಂಡಿರುವಂತಹ ಭಾವನೆಗಳನ್ನು ರಿಲೀಸ್ ಮಾಡಿ, ಆರಾಮಾಗಿ ರಿಲೀಸ್ ಮಾಡಿ. ನೀವು ಘೋರವಾದ ತಪ್ಪನ್ನೇ ಮಾಡಿದರೂ ಸಹ ನಿಮ್ಮನ್ನು ನೀವು ಕ್ಷಮಿಸ್ಕೊಳ್ಳಿ. ಬಿಕಾಸ್ ಬೇರೆ ದಾರಿ ಇಲ್ಲ. ಓಕೆ, ನಾವು ಅದನ್ನು ಖುಷಿಯಿಂದ ಫೇಸ್ ಮಾಡಲೇಬೇಕಾಗಿದೆ. ಆ್ಯಂಡ್ ನಂಗೆ ತುಂಬ ವಿಚಾರ ಹೇಳೋದಿದೆ, ಬಟ್ ಎಲ್ಲ ನನ್ನ ವೀಡಿಯೋದಲ್ಲಿ ಹೇಳೋಕ್ಕಾಗಲ್ಲ. ಹಾಗಾಗಿ ನಾನು ಕೆಲವೊಂದನ್ನು ಕಟ್ ಮಾಡ್ತೀನಿ. ಬಟ್ ಲೈಫ್ ಎಲ್ರದ್ದು ಕೂಡ ತುಂಬ ಚೆನ್ನಾಗಿದೆ, ಎಲ್ರದ್ದು ಚೆನ್ನಾಗಿದೆ. ಕಷ್ಟಗಳಿದೆ, ಆದರೆ ಲೈಫ್ ತುಂಬ ಚೆನ್ನಾಗಿದೆ. ಇದನ್ನು ಫೀಡ್ ಮಾಡಿ. ನಾನು ರಿಚ್ಚು, ನಾನು ಹೆಲ್ದಿ, ನನ್ನ ಲೈಫಲ್ಲಿ ಬಂದಿರೋ ಚಾಲೆಂಜಸ್ಗಳು ನನ್ನ ಏಳಿಗೆಗೆ ಬಂದಿದೆ, ನಾನು ಅದನ್ನು ಖುಷಿಯಿಂದ ಆಕ್ಸೆಪ್ಟ್ ಮಾಡ್ತೀನಿ. ಆ್ಯಂಡ್ ಇದನ್ನು ನಾನು ಓವರ್ಕಮ್ ಮಾಡ್ತೀನಿ. ಥ್ಯಾಂಕ್ ಯು ಯೂನಿವರ್ಸ್, ನನ್ನನ್ನು ಹೈಯರ್ ಲೆವೆಲ್ಗೆ ಕರ್ಕೊಂಡು ಹೋಗ್ತಾ ಇರೋದಕ್ಕೆ. ಥ್ಯಾಂಕ್ ಯು ನನಗೆ ಬೆಸ್ಟ್ ಲೈಫ್ನ ಕ್ರಿಯೇಟ್ ಮಾಡಿಕೊಟ್ಟಿರೋದಕ್ಕೆ. ಥ್ಯಾಂಕ್ ಯು ನನಗೆ ಆಪರ್ಚುನಿಟೀಸ್ನ ಕ್ರಿಯೇಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ನನ್ನ ಲೈಫಲ್ಲಿ ಇಷ್ಟೆಲ್ಲ ಲರ್ನಿಂಗ್ಸ್ನ ಕೊಟ್ಟಿದ್ದಕ್ಕೆ. ಈ ರೀತಿ ಫೀಲ್ ಮಾಡ್ತಾ ಬನ್ನಿ. ಪ್ರೆಸೆಂಟ್ ಸಿಚುಯೇಷನ್ ಏನಾದರೂ ಇರಲಿ, ಬಟ್ ನಿಮ್ಮೊಳಗಡೆ ಯಾವ ಎಮೋಷನ್ಸ್ನ ನೀವು ಜಾಸ್ತಿ ಅಟ್ರ್ಯಾಕ್ಟ್ ಮಾಡ್ತಾ ಬರ್ತೀರೋ ಅದೇ ನಿಮ್ಮ ಲೈಫಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಸೊ ದಟ್ ಶೋಷಣೆಗೆ ಒಳಗಾದ ಭಾವನೆ ನಿಮ್ಮಲ್ಲಿ ಇದ್ದರೆ ಅದನ್ನು ರಿಲೀಸ್ ಮಾಡಿ, ಅದು ಆರೋಗ್ಯದಲ್ಲಿ, ಹಣದಲ್ಲಿ, ಸಂಬಂಧದಲ್ಲಿ ಯಾವುದ್ರಲ್ಲಾದರೂ ಆಗಿರಲಿ ರಿಲೀಸ್ ಮಾಡಿ ಲೈಫ್ನ ಎಂಜಾಯ್ ಮಾಡಿ, ಖುಷಿಯಾದಂತಹ ಒಂದು ಎಮೋಷನ್ಸ್ನ ಇಟ್ಕೊಂಡು ಹೈಯರ್ ಫ್ರೀಕ್ವೆನ್ಸಿಗೆ ಕನೆಕ್ಟ್ ಆಗ್ತಾ ಲೈಫ್ನ ಬ್ಯೂಟಿಫುಲ್ಲಾಗಿ ಡಿಸೈನ್ ಮಾಡ್ಕೊಳ್ಳಿ. ಬಿಕಾಸ್ ನಮ್ಮ ಸಬ್ಕಾನ್ಷಿಯಸ್ಗೆ ಅಷ್ಟು ಪವರ್ ಇದೆ. ಆ್ಯಂಡ್ ನಮ್ಮ ಸಬ್ಕಾನ್ಷಿಯಸ್ ಏನು ಫೀಡ್ ಮಾಡುತ್ತೆ ಅದು ಸೂಪರ್ ಕಾನ್ಷಿಯಸ್ ಕೊಟ್ಟೆ ಕೊಡುತ್ತೆ. ಥ್ಯಾಂಕ್ ಯು.